ಸಿಎಂ ಸಿದ್ದುಗೆ ಶಾಕ್ ಕೊಟ್ಟಿದ್ದಾರೆ. ಇಡಿ ಮತ್ತು ಸ್ನೇಹಮಯಿ ಕೃಷ್ಣ ವಾದಕ್ಕೆ ಮನ್ನಣೆ ದೊರೆತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದೆ ಕೋರ್ಟ್. ಮೂಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಸ್ನೇಹಮಯಿ ಕೃಷ್ಣ ಅವರ ವಾದಕ್ಕೆ ಕೋರ್ಟ್ ಮನ್ನಣೆಯನ್ನ ಕೊಟ್ಟಿದೆ. ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದುಗೆ ಈಗ ಕೋರ್ಟ್ನಿಂದ ಮತ್ತೊಂದು ಶಾಕ್. ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು, ಅಬ್ಜೆಕ್ಷನ್ ಫೈಲ್ ಮಾಡಬಹುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕೋರ್ಟ್ ಹೇಳಿದೆ. ಸೊ ಈಗ ಏನು ಕ್ಲಿಯರ್ ಆಗೋಯ್ತು, ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ತಲೆ ಮೇಲಿನ ತೂಗುಗತಿ ಇಲ್ಲ, ಕ್ಲಿಯರ್ ಆಗೋಯ್ತು ಅನ್ನುವಂತ ಒಂದು ನಿರಾಳತೆ ಇತ್ತು. ಆ ನಿರಾಳತೆಗೆ ಈಗ ಮತ್ತೆ ಧಕ್ಕೆ ಬಂದಿದೆ. ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೋರ್ಟ್ ಈಗ ತಾನೇ ಆರ್ಡರ್ ಕೊಟ್ಟಿದೆ. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಸ್ನೇಹಮಯಿ ಕೃಷ್ಣ ಬೇಕಾದಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇಡಿ ಕೂಡ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಮತ್ತು ಇನ್ನು ಅನೇಕ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾಗಿ ಈಗ ತಕರಾರು ಅರ್ಜಿಯನ್ನ ಸಲ್ಲಿಸುತ್ತೆ ಕೋರ್ಟ್ಗೆ. ಬಹುಶಃ ಮುಂದೆ ಏನಾಗುತ್ತೆ, ಮೂಡಾ ಪ್ರಕರಣದ ತೂಗುಗತಿ ಅಷ್ಟೇ ಪ್ರಬಲವಾಗಿ ಮತ್ತೆ ಸಿದ್ದರಾಮಯ್ಯನವರ ತಲೆ ಮೇಲೆ ಇದೆ ಅಂತ ಅನ್ಸುತ್ತೆ. ಈ ಬೆಳವಣಿಗೆಯನ್ನ ನೋಡುತ್ತೆ. ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಿದೆ ಕೋರ್ಟ್. ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿತ್ತು. ಸೊ ಈಗ ಅದನ್ನ ತಿರಸ್ಕಾರ ಮಾಡಿದೆ. ಹಾಗಾಗಿ ಇಡಿ ಮತ್ತು ಸ್ನೇಹಮಯಿ ಕೃಷ್ಣ ವಾದಕ್ಕೆ ಮನ್ನಣೆ ಸಿಕ್ಕಿದೆ ಕೋರ್ಟ್ನಿಂದ. ಇನ್ನಷ್ಟು ಹಗರಣ ಇದೆ ಇದರಲ್ಲಿ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಹೇಳುವಂಥದ್ದು. ಅಷ್ಟು ಸುಲಭಕ್ಕೆ ಬಿ ರಿಪೋರ್ಟ್ ಹಾಕಕ್ ಬರಲ್ಲ, ಇದು ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಅಂತ. ಅದಕ್ಕೆ ಪೂರಕವಾಗಿ ಅವರು ಸಾಕಷ್ಟು ದಾಖಲೆಗಳನ್ನ ಇಡಿಗೂ ಮತ್ತು ಕೋರ್ಟ್ಗೂ ಎರಡೂ ಕಡೆ ಕೊಡ್ತಾ ಬಂದಿದ್ದಾರೆ. ಈಗ ಅವರ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ಕೋರ್ಟ್ ಹೇಳ್ತಾ ಇದೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಅಂತ. ಒಂದು ಕಡೆ ಲೋಕಾಯುಕ್ತ ಹೇಗೆ ಬಿ ರಿಪೋರ್ಟ್ ಸಲ್ಲಿಸೋದಕ್ಕೆ ಸಿದ್ದತೆಗಳನ್ನ ಮಾಡಿಕೊಂಡಿತ್ತು, ಈಗ ಕಂಟಿನ್ಯೂ ಮಾಡಬೇಕು ಇನ್ವೆಸ್ಟಿಗೇಷನ್ ಅನ್ನ ಅಂತ ಕೋರ್ಟ್ ಹೇಳ್ತಾ ಇದೆ. ನೋಡಿ, ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ತನಿಖೆಯನ್ನ ಮುಂದುವರೆಸಿ ಅಂತ ಕೋರ್ಟ್ ಈಗ ಹೇಳಿ ಮತ್ತೆ ವಿಚಾರಣೆಯನ್ನ ಮುಂದೂಡಿದೆ. ಈಗಾಗಲೇ ಬಿ ರಿಪೋರ್ಟ್ ಸ್ವೀಕೃತ ಆದರೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ ಅನ್ನುವಂತ ಮಾತಿತ್ತು. ಆದರೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಶಾಕ್ ಎದುರಾಗಿದೆ. ತನಿಖೆಯನ್ನ ಮುಂದುವರೆಸಲು ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗಿದೆ. ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನ್ಯಾಯಾಧೀಶರು ಹೇಳಿರೋದು. ಅಲ್ಲಿಗೆ ಇಡಿ ಈಗಾಗಲೇ ಹಲವು ದಾಖಲೆಗಳನ್ನು ನೀಡಿತ್ತು. ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ರಿಪೋರ್ಟ್ ಅನ್ನು ಒಪ್ಪಬಾರದು ಅಂತಾನೂ ಕೂಡ ಅದು ಮನವಿಯನ್ನ ಮಾಡಿಕೊಂಡಿತ್ತು. ಆ ಪ್ರಕಾರವಾಗಿ ಈಗ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗ್ತಾ ಇಲ್ಲ. ಮೇ 7ನೇ ತಾರೀಕು ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋದು ಒಂದು ಕಡೆ ಆದ್ರೆ, ತನಿಖೆಯನ್ನ ಮುಂದುವರಿಸಿ ಅಂತಿಮ ವರದಿಯನ್ನ ಸಲ್ಲಿಸೋದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ಅಂತಿಮ ವರದಿ ಸಲ್ಲಿಸಿದ ನಂತರ ಬಿ ರಿಪೋರ್ಟ್ ಬಗ್ಗೆ ಕೋರ್ಟ್ ನಿರ್ಧಾರ ಮಾಡಲಿಕ್ಕಿದೆ. ಸೊ ಬಿ ರಿಪೋರ್ಟ್ ಬಗ್ಗೆ ಆದೇಶ ಸದ್ಯಕ್ಕಿಲ್ಲ. ಮೇ 7ನೇ ತಾರೀಕು ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಸೊ ಅಲ್ಲಿವರೆಗೂ ನೀವು ಮತ್ತೆ ತನಿಖೆಯನ್ನ ಮುಂದುವರಿಸಿ. ಇದರ ಜೊತೆಗೆ ಬಹಳ ಮುಖ್ಯವಾದಂತಹ ಮತ್ತೊಂದು ವಿಚಾರ ಏನಂತಂದ್ರೆ, ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಇಡಿ ಕೂಡ ತಕರಾರು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿರೋದು. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕೆ ರಿಲೀಫ್ ಅಂತೂ ಇಲ್ಲ. ವಿಚಾರಣೆಯನ್ನ ಮುಂದುವರಿಸಿ ಅಂತ ಹೇಳಿದೆ. ಇಲ್ಲಿ ಇಡಿ ಅವರು ಕೊಟ್ಟಂತ ಕೆಲವು ದಾಖಲೆಗಳೇನಿದೆ, ಆ ದಾಖಲೆಗಳು ಈಗ ಬಹಳ ಮುಖ್ಯ ಆಗ್ತಾ ಇದೆ. ಯಾಕೆ ಈ ವರದಿಯನ್ನ ಸ್ವೀಕಾರ ಮಾಡಬಾರದು, ಕನ್ಕ್ಲೂಷನ್ಗೆ ಬರಬಾರದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಇಡಿ ಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸಿತ್ತು. ಕೆಲವು ದಾಖಲೆಗಳನ್ನು ಕೂಡ ಕೊಟ್ಟಿತ್ತು. ಸೊ ಈ ಎಲ್ಲಾ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡ ಕೋರ್ಟ್ ಸದ್ಯಕ್ಕೆ ಈ ಒಂದು ಬಿ ರಿಪೋರ್ಟ್ ಬಗ್ಗೆ ಆದೇಶ ಇಲ್ಲ ಅಂತ ಹೇಳಿದೆ. ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿದೆ. ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಎಸ್ಪೆಷಲಿ ಸ್ನೇಹಮಯಿ ಕೃಷ್ಣ ಹೋರಾಟಕ್ಕೆ ಒಂದು ದೊಡ್ಡ ಒಂದು ಹಂತದ ಜಯ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ತನಿಖೆಯನ್ನ ಮುಂದುವರಿಸಿ ರಿಪೋರ್ಟ್ ಸಲ್ಲಿಸಿ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕ್ಬಿಡುತ್ತೆ ಅನ್ನೋ ಹಂತಕ್ಕೆ ಬಂದಿತ್ತು. ಈಗ ಬಿ ರಿಪೋರ್ಟ್ ಹಾಕಕ್ಕಾಗಲ್ಲ. ಆಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ತನಿಖೆ ಮಾಡ್ತಾ ಇದೆ, ಅದು ಕೂಡ ಮುಂದುವರಿಯುತ್ತೆ. ಹಾಗಾಗಿ ಇದೀಗ ಈ ಒಂದು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ತಲೆ ಮೇಲೆ ತೂಗುಗತ್ತಿ ಮುಂದುವರಿಯುತ್ತೆ. ಬಿ ರಿಪೋರ್ಟ್ಗೆ ಸದ್ಯಕ್ಕೆ ಆದೇಶ ಇಲ್ಲ. ಲೋಕಾಯುಕ್ತ ಈಗ ಸದ್ಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸೋದಕ್ಕೆ ಬರೋದಿಲ್ಲ. ಮೇ 7ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ತನಿಖೆ ಕಂಟಿನ್ಯೂ ಮಾಡಿ ಅಂತ ಹೇಳಿದೆ. ಇದರಲ್ಲೇ ಗೊತ್ತಾಗುತ್ತೆ ಹಾಗಾದ್ರೆ ಲೋಕಾಯುಕ್ತ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಸ್ಪಷ್ಟವಾದ ಪ್ರಶ್ನೆಯನ್ನ ಎತ್ತುವಂತೆ ಮಾಡಿದೆ.
ಸೊ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಮುಂದುವರೆದ ಭಾಗ. ಮೂಡ ಹಗರಣದ ವಿಚಾರ ಸದ್ಯಕ್ಕೆ ಬಿಟ್ಟೇನೆಂದರೂ ಬಿಡದಿ ಮಾಯ ಅನ್ನುವಂತಹ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದೆ. ಮೂಡ ಸಂಕಷ್ಟ ಸಿದ್ದರಾಮಯ್ಯ ಅವರಿಗೆ ತಪ್ಪಿದ್ದಲ್ಲ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸಿದ್ವಿ ಬಿ ರಿಪೋರ್ಟ್ ಇವತ್ತು ಸ್ವೀಕಾರ ಆಗಿ ಕೇಸ್ ಕ್ಲೋಸ್ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಅದಾಗಲಿಲ್ಲ. ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿರೋದ್ರ ಜೊತೆಗೆ ಇಡಿ ಕೂಡ ತಕರಾರನ್ನ ಸಲ್ಲಿಸಬಹುದು ಅಂತ ಹೇಳಿದೆ. ಇದು ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಸಂಕಷ್ಟ ಆಗ್ಬೋದು? ಎಸ್ ನಾಗೇಂದ್ರ ಬಾಬು, ಒಂದೇ ನಿಮಿಷ ಸಂಪರ್ಕದಲ್ಲಿರಿ. ನಾನು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ. ಮುಖ್ಯವಾಗಿ ನಾವು ಈ ವಿಚಾರವನ್ನ ಗಮನಿಸಬೇಕಾಗುತ್ತೆ. ಇಡಿ ತಕರಾರನ್ನ ಸಲ್ಲಿಸಬಹುದು ಅಂತ ಹೇಳಿದೆ. ಜೊತೆಗೆ ಮೇ 7ನೇ ತಾರೀಕು ಮುಂದುವರಿಸುವಂತೆ, ಅಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದಂತ 3 ವಿಚಾರಗಳು. ಒಂದು, ಸದ್ಯಕ್ಕೆ ಈ ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಆದೇಶ ಇಲ್ಲ ಮತ್ತು ತನಿಖೆಯನ್ನ ಮುಂದುವರಿಸಿ ಅಂತ ಲೋಕಾಯುಕ್ತ ಪೊಲೀಸರಿಗೆ ಹೇಳಿರೋದು. ಇದರ ಜೊತೆಗೆ ವಿಚಾರಣೆಯನ್ನ ಮೇ 7ನೇ ತಾರೀಕು ಮುಂದೂಡಿರೋದು. ಈ 3 ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ. ಈ ಮೇ 7ನೇ ತಾರೀಕು ಈ ಬಿ ರಿಪೋರ್ಟ್ ವರದಿಯ ವಿಚಾರವಾಗಿ ಆದೇಶ ಬರುತ್ತೆ. ಕೋರ್ಟ್ ಆವತ್ತು ನಿರ್ಧಾರ ಮಾಡುತ್ತೆ ಏನಾಗಬಹುದು ಅಂತ ಹೇಳಿ. ಸೊ ಅಲ್ಲಿವರೆಗೂ ನಾವು ಗಮನಿಸಬೇಕಾಗಿರೋದು ಈ ಇಡಿ ತಕರಾರನ್ನ ಸಲ್ಲಿಸಬಹುದು ಅನ್ನೋದು ಒಂದು. ಸಿಎಂ ಸಿದ್ದುಗೆ ಶಾಕ್ ಕೊಟ್ಟಿದ್ದಾರೆ. ಇಡಿ ಮತ್ತು ಸ್ನೇಹಮಯಿ ಕೃಷ್ಣ ವಾದಕ್ಕೆ ಮನ್ನಣೆ ದೊರೀತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದೆ ಕೋರ್ಟ್. ಮೂಡ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಸ್ನೇಹಮಯಿ ಕೃಷ್ಣ ಅವರ ವಾದಕ್ಕೆ ಕೋರ್ಟ್ ಮನ್ನಣೆಯನ್ನ ಕೊಟ್ಟಿದೆ. ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದುಗೆ ಈಗ ಕೋರ್ಟ್ನಿಂದ ಮತ್ತೊಂದು ಶಾಕ್. ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು, ಅಬ್ಜೆಕ್ಷನ್ ಫೈಲ್ ಮಾಡಬಹುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕೋರ್ಟ್ ಹೇಳಿದೆ. ಸೊ ಈಗ ಏನು ಕ್ಲಿಯರ್ ಆಗೋಯ್ತು, ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ತಲೆ ಮೇಲಿನ ತೂಗುಗತಿ ಇಲ್ಲ, ಕ್ಲಿಯರ್ ಆಗೋಯ್ತು ಅನ್ನುವಂತ ಒಂದು ನಿರಾಳತೆ ಇತ್ತು. ಆ ನಿರಾಳತೆಗೆ ಈಗ ಮತ್ತೆ ಧಕ್ಕೆ ಬಂದಿದೆ. ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೋರ್ಟ್ ಈಗ ತಾನೇ ಆರ್ಡರ್ ಕೊಟ್ಟಿದೆ. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಸ್ನೇಹಮಯಿ ಕೃಷ್ಣ ಬೇಕಾದಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇಡಿ ಕೂಡ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಮತ್ತು ಇನ್ನು ಅನೇಕ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾಗಿ ಈಗ ತಕರಾರು ಅರ್ಜಿಯನ್ನು ಸಲ್ಲಿಸುತ್ತೆ ಕೋರ್ಟ್ಗೆ. ಬಹುಶಃ ಮುಂದೆ ಏನಾಗುತ್ತೆ, ಮೂಡ ಪ್ರಕರಣದ ತೂಗುಗತಿ ಅಷ್ಟೇ ಪ್ರಬಲವಾಗಿ ಮತ್ತೆ ಸಿದ್ದರಾಮಯ್ಯನವರ ತಲೆ ಮೇಲೆ ಇದೆ ಅಂತ ಅನ್ಸುತ್ತೆ. ಈ ಬೆಳವಣಿಗೆಯನ್ನ ನೋಡುತ್ತೆ. ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಿದೆ ಕೋರ್ಟ್. ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿತ್ತು. ಸೊ ಈಗ ಅದನ್ನ ತಿರಸ್ಕಾರ ಮಾಡಿದೆ. ಹಾಗಾಗಿ ಇಡಿ ಮತ್ತು ಸ್ನೇಹಮಯಿ ಕೃಷ್ಣ ವಾದಕ್ಕೆ ಮನ್ನಣೆ ಸಿಕ್ಕಿದೆ ಕೋರ್ಟ್ನಿಂದ. ಇನ್ನಷ್ಟು ಹಗರಣ ಇದೆ ಇದರಲ್ಲಿ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಹೇಳುವಂಥದ್ದು. ಅಷ್ಟು ಸುಲಭಕ್ಕೆ ಬಿ ರಿಪೋರ್ಟ್ ಹಾಕಕ್ ಬರಲ್ಲ, ಇದು ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಅಂತ. ಅದಕ್ಕೆ ಪೂರಕವಾಗಿ ಅವರು ಸಾಕಷ್ಟು ದಾಖಲೆಗಳನ್ನ ಇಡಿಗೂ ಮತ್ತು ಕೋರ್ಟ್ಗೂ ಎರಡೂ ಕಡೆ ಕೊಡ್ತಾ ಬಂದಿದ್ದಾರೆ. ಈಗ ಅವರ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ಕೋರ್ಟ್ ಹೇಳ್ತಾ ಇದೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಅಂತ. ಒಂದು ಕಡೆ ಲೋಕಾಯುಕ್ತ ಹೇಗೆ ಬಿ ರಿಪೋರ್ಟ್ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು, ಈಗ ಕಂಟಿನ್ಯೂ ಮಾಡಬೇಕು ಇನ್ವೆಸ್ಟಿಗೇಷನ್ ಅನ್ನ